ಹಾಯ್ ಗೆಳೆಯರೇ, ರಮ್ಯಾ ಜಿಕೆ ಸ್ಟೋರಿ ಚಾನೆಲ್ಗೆ ಸ್ವಾಗತ. ಪ್ಲೀಸ್ ನನ್ನ ಚಾನೆಲ್ ಅನ್ನು ಸಪೋರ್ಟ್ ಮಾಡಿ, ಕನ್ನಡಿಗರ ಚಾನೆಲ್ ಅನ್ನು ಬೆಳೆಸಿ. ಕತೆ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮ್ಮ ಹೆಸರು ಪ್ರಿಯಾ. ನನಗೀಗ 25 ವರ್ಷ ವಯಸ್ಸು. ನಾನು ನೋಡಲು ಬೆಳ್ಳನೆಯ ಸುಂದರವಾದ ಮೈಕಟ್ಟನ್ನು ಹೊಂದಿದ್ದೇನೆ. ನಮ್ಮನ್ನು ಯಾರೇ ನೋಡಿದರೂ 25 ವರ್ಷ ಎಂದು ಹೇಳುವುದಿಲ್ಲ. ಇನ್ನು 18-19 ವರ್ಷದ ಹುಡುಗಿಯರ ತರ ನೋಡಲು ಕಾಣುತ್ತೇನೆ. ನನಗೆ ಮದುವೆಯಾಗಿ 2 ವರ್ಷಗಳಾಗಿದೆ. ನನ್ನ ಗಂಡ ನನಗೆ ಯಾವುದೋ ರೀತಿಯ ಸುಖ ಕೊಡುತ್ತಿರಲಿಲ್ಲ. ನನಗೂ ಕೂಡ ಅದರ ಆಸೆ ತುಂಬಾ ಇತ್ತು. ನಾನು ಎಷ್ಟೇ ಕೇಳಿದರೂ ನನ್ನ ಗಂಡ ನನಗೆ ಯಾವುದೇ ರೀತಿಯ ಸ್ಪಂದನೆ ಮಾಡುತ್ತಿರಲಿಲ್ಲ. ದಿನರಾತ್ರಿ ಅಳುತ್ತಾ ಮಲಗುತ್ತಿದ್ದೆ. ಏನು ಮಾಡುವುದು? ಇದು ನಾನು ಯಾವುದೋ ಜನ್ಮದಲ್ಲಿ ಮಾಡಿದ ಕರ್ಮ ಎಂದು ನನ್ನ ಪಾಡಿಗೆ ನಾನು ಜೀವನ ಸಾಗಿಸುತ್ತಿದ್ದೆ. ನಾನು ಶಿವಮೊಗ್ಗದ ಒಂದು ಪ್ರೈವೇಟ್ ಹಾಸ್ಪಿಟಲ್ನಲ್ಲಿ ನರ್ಸ್ ಆಗಿ ಜನಸಮ ಮಾಡಲುತ್ತಿದ್ದೇನೆ. ಒಂದು ದಿನ ನಾನು ನನ್ನ ವಾರ್ಡ್ನಲ್ಲಿ ಕೆಲಸ ಮಾಡುತ್ತಿರುವಾಗ ಹೈಕೆಗೆ ಒಬ್ಬರು, ಆಗ ತಾನೇ ತನ್ನ ಓದಲು ಮುಗಿಸಿ ಡಾಕ್ಟರ್ ಆಗಿದ್ದ ಒಬ್ಬ ವ್ಯಕ್ತಿ ಕೆಲಸಕ್ಕೆ ಸೇರಿಕೊಳ್ಳುತ್ತಾರೆ. ಅವರು ನೋಡಲು ತುಂಬಾ ಮುದ್ದಾಗಿರುತ್ತಾರೆ. ಅವರನ್ನು ನೋಡಿದ ಕ್ಷಣ ನಾನು ಮದುವೆಯಾಗಿದ್ದೇನೆ ಎಂಬುದನ್ನೇ ಮರೆತು ಹೋದೆ. ಅವರ ಮೇಲೆ ನನಗೆ ಮನಸ್ಸಾಯಿತು. ಅದಾದ ಮೇಲೆ ನನಗೆ ಮದುವೆಯಾಗಿದೆ ಎಂಬುದು ನೆನಪಾಗಿ ನಾನು ನನ್ನ ಕೆಲಸ ಮಾಡಲು ಮುಂದಾದೆ. ಹೀಗೆ 1-2 ದಿನ ಕಳೆದವು. ಒಂದು ದಿನ ನಾನು ಮಧ್ಯಾಹ್ನ ಊಟ ಮಾಡಲು ಹಾಸ್ಪಿಟಲ್ನ ಕ್ಯಾಂಟೀನ್ನಲ್ಲಿ ಕುಳಿತುಕೊಂಡಿದ್ದೆ. ಅಲ್ಲಿಗೆ ಆ ಡಾಕ್ಟರ್ ಕೊಂದರು. ಶ್ರೀ ಯಾವುದೇ ಖಾಲಿ ಇಲ್ಲದಿದ್ದನ್ನು ನೋಡಿ ನನ್ನ ಪಕ್ಕ ಖಾಲಿ ಇದ್ದ ಜಾಗಕ್ಕೆ ಬಂದು ಕುಳಿತುಕೊಂಡಳು. ನನಗೆ ಒಳಗೊಳಗೆ ಏನೋ ಒಂಥರ ಚಿಟ್ಟೆಯನ್ನು ಬಿಟ್ಟಂತಾಗಿತ್ತು. ಅವರ ಜೊತೆ ಏನು ಮಾತನಾಡುವುದು ಎಂಬುದು ತಿಳಿಯದೆ ಸುಮ್ಮನೆ ಅವರ ಮುಖವನ್ನು ನೋಡಿ ನಕ್ಕಿ. ಅವರು ಕೂಡ ನನ್ನನ್ನು ನೋಡಿ ನಕ್ಕರು. ಹೇಗೋ ಧೈರ್ಯ ಮಾಡಿ ನಾನು ಅವರ ಹೆಸರನ್ನು ಕೇಳಿದೆ. ಅವರು ಅದಕ್ಕೆ ನನ್ನ ಹೆಸರು ನವೀನ್ ಎಂದು ಹೇಳಿದರು. ಹಾಗೆ ಅವರ ಪರಿಚಯ ಮಾಡಿಕೊಂಡು ಅವರ ಮೊಬೈಲ್ ನಂಬರನ್ನು ಪಡೆದುಕೊಂಡೆ. ಹಾಗೆ ಅವತ್ತಿನ ದಿನ ಕಳೆದು ರಾತ್ರಿ ಮನೆಗೆ ಹೋಗಿ ನನ್ನ ಹಾಸಿಗೆಯ ಮೇಲೆ ಮಲಗಿಕೊಂಡಿದ್ದೆ. ನನ್ನ ಅದೃಷ್ಟವೋ ಏನು, ನನ್ನ ಗಂಡ ಯಾವುದೋ ಕೆಲಸದ ಮೇಲೆ ಬೇರೆ ಊರಿಗೆ ಹೋಗಿದ್ದರು. ನಾನು ಆ ಡಾಕ್ಟರ್ಗೆ ಮೆಸೇಜ್ ಮಾಡೋಣ ಎಂದು ಅವರ ವಾಟ್ಸಪ್ ಅನ್ನು ತೆರೆದೆ. ಅವರು ತನ್ನ ಡಿಪಿಗೆ ಇಟ್ಟಿದ್ದ ಫೋಟೋವನ್ನು ನೋಡಿ ನಾನು ಅವರ ಬ್ಯೂಟಿಗೆ ಫಿದಾ ಆಗೋದೆ. ಹಾಗೂ ಅವರಿಗೆ ಆ ಎಂದು ಮೆಸೇಜ್ ಹಾಕಿ ಒಂದೇ ಸೆಕೆಂಡಿನಲ್ಲಿ ಹಲೋ ಎಂದು ರಿಪ್ಲೈ ಮಾಡಿದರು. ನಾನು ಮೊದಲು ಓದ್ತಾ ಇದ್ದ ಹಾಗೆ ಹೀಗೆ ಎಂದು ಮಾತನಾಡಿಸುತ್ತಾ ಇದ್ದೆ. ಅಷ್ಟರಲ್ಲಿ ಅವರು ನನಗೆ ಮೇಡಮ್, ನಿಮ್ಮ ಮದುವೆಯಾಗಿದೆಯಾ ಎಂದು ಕೇಳಿದರು ಮತ್ತು ನಿಮಗೆ ಎಷ್ಟು ವರ್ಷ ವಯಸ್ಸು ಎಂದು ತಿಳಿದರು. ಅದಕ್ಕೆ ನಾನು ಹೌದು ಸರ್, ನನಗೆ ಮದುವೆಯಾಗಿದೆ, ನನಗೆ ಈಗ 25 ವರ್ಷ ವಯಸ್ಸು ಎಂದು ಹೇಳಿದೆ. ಅದಕ್ಕೆ ಅವರು ನಿಮ್ಮನ್ನು ನೋಡಲು 20 ವರ್ಷದ ಹುಡುಗಿಯ ತರ ಕಾಣುತ್ತೀರಾ, ನಾನು ನಿಮಗೆ ಮದುವೆಯಾಗಿದೆ ಎಂದು ಅಂದುಕೊಂಡು ಬಂದಿರಲಿಲ್ಲ ಎಂದರು. ಅದಕ್ಕೆ ನಾನು ನಿಮಗೆ ಎಷ್ಟು ವರ್ಷ ವಯಸ್ಸು, ನಿಮಗೆ ಮದುವೆಯಾಗಿದೆಯಾ ಎಂದು ಕೇಳಿದೆ. ಅದಕ್ಕೆ ಅವರು ಇಲ್ಲ, ಇನ್ನೂ ನನಗೆ ಮದುವೆಯಾಗಿಲ್ಲ, ನನಗೆ ಈಗ 27 ವರ್ಷ ವಯಸ್ಸು, ನಾನು ನಿಮ್ಮ ರೀತಿಯ ಸುಂದರವಾದ ಹುಡುಗಿಯನ್ನು ನೋಡುತ್ತಿದ್ದೇನೆ, ಮದುವೆಯಾಗಲು ಎಂದರು. ಆ ಮಾತನ್ನು ಕೇಳಿ ನನ್ನ ಮೈ ಜುಮ್ ಹೊಂದಿತ್ತು. ಅದಾದ ಮೇಲೆ ನನಗೆ ಏನು ಮಾತನಾಡುವುದು ಎಂದು ತಿಳಿಯದೆ ಸರ್, ನಾಳೆ ಆಸ್ಪತ್ರೆಯಲ್ಲಿ ಸಿಗೋಣ ಎಂದು ಮೆಸೇಜ್ ಮಾಡುವುದನ್ನು ನಿಲ್ಲಿಸಿದೆ. ಮಾರನೇ ದಿನ ತುಂಬಾ ಚೆನ್ನಾಗಿ ರೆಡಿಯಾಗಿ ಆಸ್ಪತ್ರೆಗೆ ಹೋಗಿದ್ದೆ. ಅಂದು ಮಧ್ಯಾಹ್ನ ನಾನು ಕ್ಯಾಂಟೀನ್ನಲ್ಲಿ ಊಟ ಮಾಡುತ್ತಿದ್ದೆ. ಜಾಗಕ್ಕೆ ಬಂದು ನನ್ನ ಪಕ್ಕದಲ್ಲೇ ಡಾಕ್ಟರ್ ಕುಳಿತುಕೊಂಡಳು. ಕುಳಿತುಕೊಂಡು ಯಾಕೆ ಮೇಡಮ್, ನಿನ್ನೆ 10ಕ್ಕೆ ಮೆಸೇಜ್ ಮಾಡೋದು ನಿಲ್ಲಿಸಿಬಿಟ್ರಿ, ಯಾಕೆ, ಏನಾಯ್ತು ಎಂದು ಕೇಳಿದರು. ಅದಕ್ಕೆ ನಾನು ಏನಿಲ್ಲ ಸರ್, ನಿದ್ದೆ ಬಂತು ಎಂದು ಸುಮ್ಮನೆ ಆದೆ. ಅವರು ನನ್ನ ಪಕ್ಕದಲ್ಲಿ ಕುಳಿತು ಊಟ ಮಾಡುತ್ತಿದ್ದರಿಂದ ಅವರ ಬಲಗೈನ ಮೊಣಕೈ ನನ್ನ ಎದೆ ಭಾಗಕ್ಕೆ ಟಚ್ ಆಗುತ್ತಾ ಇತ್ತು. ಅವರು ಬೇಕು ಎಂದು ಟಚ್ ಮಾಡುತ್ತಿದ್ದರು, ಇಲ್ಲ ಅವರಿಗೆ ಗೊತ್ತಿಲ್ಲದೆ ಟಚ್ ಆಗುತ್ತಿತ್ತು, ನನಗೆ ತಿಳಿಯಲಿಲ್ಲ. ಆದರೆ ನನ್ನ ಮೈ ಮಾತ್ರ ಒಂಥರ ರೋಮಾಂಚನ ಆಯ್ತು. ಎಷ್ಟೋ ದಿನಗಳ ಬಳಿಕ ಒಬ್ಬ ಪುರುಷ ದೈಹಿಕ ಸ್ಪರ್ಶವಾಯಿತು. ಊಟ ಮುಗಿಸಿ ಕೆಲಸವನ್ನು ಮುಗಿಸಿ ನಾನು ಮನೆಗೆ ಹೋಗಿ ಡಾಕ್ಟರ್ಗೆ ಮತ್ತೆ ಮೆಸೇಜ್ ಮಾಡಲು ಮುಂದಾದೆ. ಹಾಗೆ ಎಷ್ಟೋ ದಿನಗಳು
ಇದೇ ರೀತಿ ದಿನನಿತ್ಯ ಡಾಕ್ಟರ್ ನನ್ನ ಜೊತೆ ಸಂಜೆ ಮೆಸೇಜ್ ಮಾಡುವುದು, ಫೋನ್ ಮಾಡುವುದು ನಡೆಯುತ್ತಿತ್ತು. ಒಂದು ದಿನ ನಾನು ಆಸ್ಪತ್ರೆಯಲ್ಲಿ ಕೆಲಸ ಮಾಡುತ್ತಾ ಇದ್ದೆ. ಅಂದು ಮೇಡಂ ನನ್ನ ಕ್ಯಾಬಿನ್ಗೆ ಹೋಗಿ ಒಂದು ಫೈಲ್ ಇದೆ, ಅದನ್ನು ತೆಗೆದುಕೊಂಡು ಬನ್ನಿ ಎಂದು ಡಾಕ್ಟರ್ ಹೇಳಿದರು. ನಾನು ತರಲು ಕ್ಯಾಬಿನ್ಗೆ ಹೋಗಿದ್ದಾಗ ಇಲ್ಲಿ ಯಾವುದೇ ರೀತಿಯ ಫೈಲ್ ಕಾಣಲಿಲ್ಲ. ನಾನು ಹುಡುಕುತ್ತಾ ಕುಳಿತಿದ್ದೆ. ಅಷ್ಟರಲ್ಲಿ ಅಲ್ಲಿಗೆ ಆ ಕ್ಯಾಬಿನ್ನ ರೂಮಿಗೆ ಡಾಕ್ಟರ್ ಬಂದು ಡೋರ್ ಲಾಕ್ ಮಾಡಿದರು. ನಾನು ಯಾಕೆ ಡಾಕ್ಟರ್ ಎಂದು ಕೇಳಿದೆ. ಏನಿಲ್ಲ ಮೇಡಂ, ನೀವು ಏನು ಮಾಡುತ್ತಿದ್ದೀರಾ ನೋಡೋಣ ಎಂದು ಬಂದೆ ಎಂದರು. ನಾನು ಡಾಕ್ಟರ್, ಫೈಲ್ ಇಲ್ಲಿ ಕಾಣುತ್ತಿಲ್ಲ ಎಂದೆ. ಅದಕ್ಕೆ ಅವರು ಸರಿ, ಇಬ್ಬರು ಸೇರಿ ಹುಡುಕೋಣ ಎಂದು ನನ್ನ ಪಕ್ಕಕ್ಕೆ ಬಂದರು. ನನಗೆ ಅವರ ಮನಸ್ಸಲ್ಲಿ ಏನು ಯೋಚನೆ ಮಾಡುತ್ತಿದ್ದಾರೆ ಎಂದು ತಿಳಿಯಿತು. ಆದರೂ ನಾನು ನನ್ನ ಬಾಡಿಗೆ ಸುಮ್ಮನೆ ಫೈಲ್ ಹುಡುಕುತ್ತಿದ್ದೆ. ಅವರು ನನ್ನ ಪಕ್ಕಕ್ಕೆ ಬಂದು ಅವರ ಮೈಯನ್ನು ತಾಗಿಸುತ್ತಾ ಫೈಲನ್ನು ಹುಡುಕುತ್ತಿದ್ದರು. ನಾನು ಡಾಕ್ಟರ್, ಏನು ಮಾಡುತ್ತಿದ್ದೀರಾ ಎಂದು ಕೇಳಿದೆ. ಅದಕ್ಕೆ ಅವರು ಏನೂ ಇಲ್ಲ ಮೇಡಂ, ಫೈಲ್ ಹುಡುಕುತ್ತಿದ್ದೇನೆ ಎಂದು ಅಂದರು ಎಂದು ದೂರ ಸರಿದರು. ನಾನು ಫೈಲ್ ಹುಡುಕುತ್ತಾ ಅವರ ನನ್ನ ಮೈಯನ್ನು ಉಜ್ಜುತ್ತಾ ಫೈಲನ್ನು ಹುಡುಕಲು ಮುಂದಾದೆ. ಅದಕ್ಕೆ ಅವರು ನೀವೇನು ಮಾಡುತ್ತಿದ್ದೀರಾ ಈಗ ಎಂದು ಕೇಳಿದರು. ಅದಕ್ಕೆ ನಾನು ಕೂಡ ಫೈಲ್ ಹುಡುಕುತ್ತಿದ್ದೇನೆ ಎಂದು ಹೇಳಿ ಇಬ್ಬರೂ ತಮ್ಮ ಮೈಯನ್ನು ಉಜ್ಜುತ್ತಿದ್ದೆವು. ಅಷ್ಟರಲ್ಲಿ ಇನ್ನೊಬ್ಬರು ನರ್ಸ್ ಬಂದು ಡೋರನ್ನು ತಟ್ಟಿದರು. ಅಯ್ಯೋ, ಇದು ಮಾಡುವುದು ಎಂತ ಚಾನ್ಸ್ ಮಿಸ್ ಆಯ್ತು ಎಂದು ಇಬ್ಬರು ದೂರ ಸರಿದು ಡೋರನ್ನ ತೆಗೆದು ಆ ರೂಮ್ನಿಂದ ಆಚೆ ಹೋದೆ. ಮುಂದಿನ ಭಾಗ ಬೇಕಾದಲ್ಲಿ ದಯವಿಟ್ಟು ಪಾರ್ಟ್ 2 ಎಂದು ಕಮೆಂಟ್ ಮಾಡಿ. ಸ್ನೇಹಿತರೆ, ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು. ದಯವಿಟ್ಟು ಲೈಕ್ ಮಾಡಿ, ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಕಥೆಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.